ಮತ್ತೆ ಸಿಕ್ಕಾಪಟ್ಟೆ ಬೇಜಾರಾಗೋ ಥರ ಇದೆ. ಯಾಕಂದರೆ 9:30 ಆಗ್ಬಿಟ್ಟು 5 ಡೆಲಿವರಿ ಮಾಡಿದ್ದೀನಿ. ಒಂದೇ ಒಂದು ಡೆಲಿವರಿ ಬೇಕು, ಬಂದರೆ ಅದು ಫುಲ್ ಚಾಲೆಂಜ್ ಕಂಪ್ಲೀಟ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಬರ್ತಾಯಿಲ್ಲ. ಕೇವಲ 6-7 ನಿಮಿಷ ಅಷ್ಟೇ ಇದೆ. ಇಷ್ಟೊತ್ತಕ್ಕೆ ಕೆಲಸ ಮಾಡಿದ್ದಕ್ಕೆ ಏನೂ ಸಿಗೋಲ್ಲ. ಸುಮ್ಮನೆ ಕೊಟ್ಟಿರೋದು $3-4 ತಗೊಂಡು ಹೋಗ್ತಾ ಇರ್ಬೋದು. ಯಾಕೆ ಆಗ್ತಾಯಿದೆ? ಮೊನ್ನೆನೂ ಹಂಗೆ ಆಗಿತ್ತು. ಮೊನ್ನೆ ಲಾಸ್ಟ್ 2 ಡೆಲಿವರಿ ಸಿಗಲಿಲ್ಲ. ಇವತ್ತು ಮಾತ್ರ 1 ಡೆಲಿವರಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಡೆಲಿವರಿ ಸಿಗ್ತಾ ಇಲ್ಲ. ಏನು ಮಾಡೋದು? ಇನ್ನು 7 ನಿಮಿಷ ಉಳಿತು. ಯಾವ್ದಾರು ಒಂದು ಬಂದರೆ ಗಬಕ್ಕಂತ ಹೇಳ್ಕೊಬೋದು. ಕೆಲವು ಟೈಮ್ ಸಡನ್ನಾಗಿ ಬರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಬಂದರೆ ಸಾಕು. ಟೋಟಲಿ 9:30 ಒಳಗೆ ಬರಬೇಕು. ಇವಾಗ ನೋಡ್ಬೋದು ನೀವು, 9:23 ಇವಾಗ ಪ್ರೆಸೆಂಟ್. ಹಾಪ್ಫುಲಿ ಇನ್ನು 5 ನಿಮಿಷದಲ್ಲಿ ಯಾವುದೋ ಬರ್ತೈತೆ ಅಂತೀರಾ? ಏನಂತೀರಾ? ಬರ್ಬೋದು ಅಂತೀರಾ? ವೇಟಿಂಗ್. Come on, another 5 more minutes. Shit. ಮತ್ತೆ ಸಿಕ್ಕಾಪಟ್ಟೆ ಬೇಜಾರಾಗೋ ಥರ ಇದೆ. ಯಾಕಂದರೆ 9:30 ಆಗ್ಬಿಟ್ಟು 5 ಡೆಲಿವರಿ ಮಾಡಿದ್ದೀನಿ. ಒಂದೇ ಒಂದು ಡೆಲಿವರಿ ಬೇಕು, ಬಂದರೆ ಅದು ಫುಲ್ ಚಾಲೆಂಜ್ ಕಂಪ್ಲೀಟ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಬರ್ತಾಯಿಲ್ಲ. ಕೇವಲ 6-7 ನಿಮಿಷ ಅಷ್ಟೇ ಇದೆ. ಇಷ್ಟೊತ್ತಕ್ಕೆ ಕೆಲಸ ಮಾಡಿದ್ದಕ್ಕೆ ಏನೂ ಸಿಗೋಲ್ಲ. ಸುಮ್ಮನೆ ಕೊಟ್ಟಿರೋದು $3-4 ತಗೊಂಡು ಹೋಗ್ತಾ ಇರ್ಬೋದು. ಯಾಕೆ ಆಗ್ತಾಯಿದೆ? ಮೊನ್ನೆನೂ ಹಂಗೆ ಆಗಿತ್ತು. ಮೊನ್ನೆ ಲಾಸ್ಟ್ 2 ಡೆಲಿವರಿ ಸಿಗಲಿಲ್ಲ. ಇವತ್ತು ಮಾತ್ರ 1 ಡೆಲಿವರಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಡೆಲಿವರಿ ಸಿಗ್ತಾ ಇಲ್ಲ. ಏನು ಮಾಡೋದು? ಇನ್ನು 7 ನಿಮಿಷ ಉಳಿತು. ಯಾವ್ದಾರು ಒಂದು ಬಂದರೆ ಗಬಕ್ಕಂತ ಹೇಳ್ಕೊಬೋದು. ಕೆಲವು ಟೈಮ್ ಸಡನ್ನಾಗಿ ಬರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಬಂದರೆ ಸಾಕು. ಟೋಟಲಿ 9:30 ಒಳಗೆ ಬರಬೇಕು. ಇವಾಗ ನೋಡ್ಬೋದು ನೀವು, 9:23 ಇವಾಗ ಪ್ರೆಸೆಂಟ್. ಹಾಪ್ಫುಲಿ ಇನ್ನು 5 ನಿಮಿಷದಲ್ಲಿ ಯಾವುದೋ ಬರ್ತೈತೆ ಅಂತೀರಾ? ಏನಂತೀರಾ? ಬರ್ಬೋದು ಅಂತೀರಾ? ವೇಟಿಂಗ್. Come on, another 5 more minutes. Shit. ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ